ಕಣಚೂರು ಸಂಸ್ಥೆಯ ವೈಟ್ ಕೋಟ್ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಲೋಕಸಭಾ ಸದಸ್ಯರು, ನಿಮ್ಮೆಲ್ಲರಿಗೂ ಆತ್ಮೀಯರು, ಬ್ರಿಜೇಶ್ ಚೌಟ ಅವರೇ, ಆತ್ಮೀಯರಾದ ವೇದವಾಸ್ ಕಾಮತ್ರವರೇ, ನನ್ನ ಅತ್ಯಂತ ಪ್ರೀತಿಯ ಸತೀಶ್ ಕುಂಪಳರವರೇ, ಪುತ್ರ ರೆಹಮಾನ್, ಅಂಜನ್ ಕುಮಾರ್ ಮತ್ತು ವೆಂಕಟರಾಯ ಪ್ರಭು, ಡಾಕ್ಟರ್ ಇಸ್ಮಾಯಿಲ್, ಡೀನ್ ಅವರು, ರೋಹನ್ ಮೋನೀಸ್ ಅವರು, ವೈಟ್ ಕೋಟ್ ಸೆರೆಮನೆ ನಿಮ್ಮಗಳ ಮಟ್ಟಿಗೆ, ಈ ಸ್ಟೂಡೆಂಟ್ಗಳ ಮಟ್ಟಿಗೆ ಈ ವರ್ಷ 200 ಸ್ಟೂಡೆಂಟ್ಗಳನ್ನ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ನೀಟ್ ಸಂಬಂಧಿಸಿ ನಿಮಗೆ ಡಾಕ್ಟರ್ ಆಗುವ ಜೀವದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಪಾಸ್ ಆಗದೇ ಇದ್ದರೆ ನೀವು ಇಲ್ಲಿ ಕೂತ್ಕೊಂಡು ನಮ್ಮ ಸಂಸದರ ಹತ್ರ ಈಗ ವೈಟ್ ಕೋಟನ್ನು ತಗೊಳ್ಳಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇದು ನಿಮ್ಮ ಮೊದಲನೆಯ ಯಶಸ್ವಿ. ನಿಮಗೆ ನೀಡಿದಂಥ ನಮ್ಮ ಈ ದೇಶದ ಸರ್ಕಾರದ ಕೇಂದ್ರ ಸರ್ಕಾರ ನೀಡಿದಂಥ ಒಂದು ಆಪರ್ಚುನಿಟಿ, ಒಂದು ವ್ಯವಸ್ಥೆಯ ಮುಂದೊಂದು ದಿನ ನೀವು ಡಾಕ್ಟರ್ ಆಗಿ ಈ ಸಮಾಜದ, ಈ ದೇಶದ ಮೇಲ್ವರ್ಗದ ಜನತೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನೀವು ಕೆಳವರ್ಗದವರಾಗಲಿಕ್ಕೆ ಹೋಗೋದಿಲ್ಲ. ಡಾಕ್ಟ್ರುಗಳು ಇಲ್ಲಿ ಮುಂದುಗಡೆ ಕೂತಿದ್ದಾರೆ ಎಲ್ಲರೂ. ಈ ಒಂದು ಸಮಾರಂಭವನ್ನು ಯಾರಿಂದ ಮಾಡಿಸ್ಬೇಕು ಅಂತೇಳಿ ನಾನು ಮತ್ತು ಪುತ್ರ ಹೀಗೆ ಆಲೋಚನೆ ಮಾಡಿದಾಗ ಯಾರನ್ನು ಕರೆದು ನಾವೊಂದು ಈ ಸಮಾರಂಭವನ್ನು ಪೂರೈಕೆ ಮಾಡೋಣ ಅಂತೇಳುವ ಅನೇಕ ಚರ್ಚೆಗಳಲ್ಲಿ ನಾವು ಮಾತಾಡಿದಾಗ ನಮ್ಮ ಸಂಸದರನ್ನು ಕರೀಲೇಬೇಕು, ಕರೆದು ಮಾಡಿಸಿದರೆ ಉತ್ತಮ. ಆ ಸಂದರ್ಭದಲ್ಲಿ ನಾವು ಡಿಸೈಡ್ ಮಾಡಿ ಆದಮೇಲೆ ನಮ್ಮ ಡಾಕ್ಟ್ರುಗಳ ಹತ್ರ ಚರ್ಚೆ ಮಾಡಿದಾಗ ಹೀಗೆ ನಮ್ಮ ಸಂಸದರನ್ನು ಕರೆಸಿ ಮಾಡಬೇಕು ಅಂತ ಹೇಳುವಾಗ ಸೆಂಟ್ರಲ್ ಗೌರ್ಮೆಂಟ್ನ ಇದು ಏನು ಈ ಕಳೆದ ದಿನಗಳಲ್ಲಿ 19ಕ್ಕೆ ಮುಗಿದಂಥ ಅಧಿವೇಶನ ಕೂಡ ಬರ್ತದೆ. ಆಗಿರುವಾಗ ಅವರು ಬ್ಯುಸಿಯಾಗಿರ್ತಾರೆ. ಆದರೂ ನಾವು ನಮ್ಮ ಪುತ್ರ ಮತ್ತು ಎಲ್ಲರೂ ಹೋಗಿ ಅವರನ್ನು ಕೇಳಿದಾಗ ಅವರು 22ನೇ ತಾರೀಕು ಇವತ್ತು ಟೈಮ್ ಕೊಟ್ಟು ಸಾಧಾರಣ ಒಂದು 15-20 ದಿವಸದ ಹಿಂದೆಯೇ ಕೊಟ್ಟಿದ್ದರು. ತದನಂತರ ನನಗೆ ಅತ್ಯಂತ ಆತ್ಮೀಯರು ವೇದವಾಸ್ ಕಾಮತ್ರವರಿಗೆ ಹೇಳಿದೆ, ಈಗ ಸಂಸದರು ನಮಗೆ ಸಮಯ ಕೊಟ್ಟಿದ್ದಾರೆ ಇಂಥ ದಿವಸದಲ್ಲಿ, ಆ ದಿವಸ ನೀವು ನಮ್ಮ ಸಂಸ್ಥೆಗೆ ಬರಬೇಕು ಅಂಥೇಳಿ. ಅವರು ಕೂಡ ಒಪ್ಕೊಂಡ್ರು. ಇವತ್ತು ಬಂದಿದ್ದಾರೆ. ಇವತ್ತು ಬಂದು ನಿಮಗೆ ಅತ್ಯುನ್ನತ ತಿಳುವಳಿಕೆಯನ್ನು ಕೊಟ್ಟರು. ದೇಶದಲ್ಲಿ ಎಷ್ಟು ಡಾಕ್ಟ್ರುಗಳಿದ್ದಾರೆ, ಎಷ್ಟು PG ಡಾಕ್ಟ್ರುಗಳಿದ್ದಾರೆ, ಎಷ್ಟು ಕಳೆದ 10 ವರ್ಷದ ಹಿಂದೆ ಎಷ್ಟು ಇತ್ತು, ಇವತ್ತು ಎಷ್ಟು ಇದೆ ಅಂತೇಳುವುದನ್ನು ಅಂಕಿಅಂಶವಾಗಿ, ಇದು ಎಲ್ಲ MP ಗಳಿಂದ ಸಾಧ್ಯ ಇಲ್ಲ ಅಂತ ನನ್ನ ಅಂದಾಜು. ಯಾಕೆಂದರೆ ಅವರಿಗೆ ಅದರ ಬಗ್ಗೆ ಚಿಂತೆ ಇರುವುದಿಲ್ಲ. ಅವರಿಗೆ ನೆಕ್ಸ್ಟ್ ಓಟು ಅಥವಾ ಅವರ ಕಾನ್ಸೆನ್ಸಿನ ಪ್ರಶ್ನೆ ಇಂಥದ್ದು ಇರ್ತದೆ. ಈ ದೇಶದಲ್ಲಿ ಏನಾಗ್ತದೆ, ಏನಾಗಬೇಕು, ಏನು ಮಾಡಬೇಕು, ನಾವು ಏನು ಮಾಡಿಸ್ಬೇಕು ಯುವ ಜನತೆಯ ಕೈಯಲ್ಲಿ ಅಂತ ಹೇಳುವುದನ್ನು ಕೆಲವು ಅಲ್ಪ ರಾಜಕಾರಣಿಗಳಲ್ಲಿ ಇರ್ಬೋದು ಅಂತ ನಾನು ತಿಳ್ಕೊಂಡೆ. ನಾನು ಒಂದು ನಿಮಿಷ ಬೆರಗಾದೆ ಅವರು ಈ ಅಂಕಿಅಂಶವನ್ನು ಹೇಳುವಾಗ. ಇದು ನಿಮಗೆ ಈ 200 ಸ್ಟೂಡೆಂಟ್ಗಳು ನೀವು ಇವತ್ತು
ವೈಟ್ ಕೋಟ್ ಏನು ತಗೊಂಡಿದ್ದೀರಿ, ಅವರ ಮಾರ್ಗದರ್ಶನ, ಅವರು ಬಂದು ಇಲ್ಲಿ ನಿಮಗೆ ಸರ್ವ್ ಮಾಡಿದ ಒಂದೊಂದು ಅಂಶವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ನಿಮಗೆ ವೈಟ್ ಕೋಟ್ ಏನು ಸಿಕ್ಕಿದೆ ಅದು ಒಂದು ನಿಮಗೆ ಜವಾಬ್ದಾರಿ ಅಂತಲೇ ಎಲ್ಲರೂ ಮಾತಾಡಿದವರು ಹೇಳಿದರು. ವೇದವ್ಯಾಸ ಕಾಮತ್ ಅದನ್ನು ಅತ್ಯುತ್ತಮವಾಗಿ ಬಿಡಿಸಿ ಹೇಳಿದರು. ನೀವು ಆ ಲೆಕ್ಕದಲ್ಲಿ ಇನ್ನು 4.5 ವರ್ಷ ಅಥವಾ 5 ವರ್ಷ ಇಂಟರ್ನ್ಶಿಪ್ ಸೇರಿ ನೀವು ನಮ್ಮ ಜೊತೆಯಲ್ಲಿ ಇರ್ತೀರಿ. ನಿಮ್ಮ ಬಗ್ಗೆ ಅನೇಕ ಬೆಟ್ಟದಂಥ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ತಾಯಿ ತಂದೆ ಅಥವಾ ಬಂಧು ಬಳಗದವರು ಇಟ್ಕೊಂಡಿದ್ದಾರೆ. ನನ್ನ ಮಗ ಅಥವಾ ನನ್ನ ಮಗಳು ಕಣಚೂರು ಸಂಸ್ಥೆಗೆ ಸೇರಿಸಿದ್ದೇವೆ, ಡಾಕ್ಟ್ರಾಗಿ ಅತ್ಯುತ್ತಮ ನಡತೆ ಉಳ್ಳವನಾಗಿ ವಿಶೇಷವಾಗಿ ಒಂದು ಜವಾಬ್ದಾರಿತ ಡಾಕ್ಟ್ರಾಗಿ ನನ್ನ ಮನೆಗೆ ಬರ್ತಾನೆ, ನಾನು ಅವ್ರನ್ನು ಕಾಯಬೇಕು, ನಾನು ಅವಳನ್ನು ಕಾಯ್ತಾ ಇರ್ತೇನೆ ಅಂತೇಳಿ ನಿಮ್ಮ ತಾಯಿ ತಂದೆಯವರು ಹಂಬಲಿಸ್ತಾ ಇದ್ದಾರೆ. ಪ್ರತಿದಿನ, ಪ್ರತಿ ಹಗಲು, ಪ್ರತಿ ರಾತ್ರಿ ನಿಮ್ಮದೇ ಚಿಂತೆ ಅವರಿಗೆ. ಅದನ್ನು ನೀವು ಮನಗಂಡು ಇಲ್ಲಿ ಕೆಲಸ ಮಾಡಬೇಕು. ನಿಮ್ಮ ಏನು MBBS ಕೋರ್ಸನ್ನು ನೀವು ವರ್ಷ ಎಕ್ಸಾಮಿನೇಷನ್, ಮತ್ತೊಂದು ಮುಗಿದೊಂದು ಕಾಲೇಜಿನ ಶಿಸ್ತು, ಮತ್ತೊಂದು ಎಲ್ಲವನ್ನು ನೀವು ಪಾಲಿಸಿಕೊಂಡು ಅತ್ಯುನ್ನತ ಡಾಕ್ಟ್ರುಗಳಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ, ನಿಮಗೊಂದು ವರದಾನ ಕೊಟ್ಟಿದ್ದು ನೀಟ್, ಕೇಂದ್ರ ಸರ್ಕಾರದ ಒಂದು ಅಂಗಸಂಸ್ಥೆ ಅದು. ಇನ್ನು ನಿಮಗೆ ಇದನ್ನು ಕಲಿತಾದ ಮೇಲೂ ಕೂಡ ಕಣಚೂರು ಮೆಡಿಕಲ್ ಕಾಲೇಜ್ ಏನೂ ಕೊಡುವುದಿಲ್ಲ. ಅದು ಇನ್ನೊಂದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆಯಾದ MCI, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಈಗ ಅದಕ್ಕೆ ಹೆಸರು. ಅದು ಕೂಡ ನಿಮ್ಮ ಸರ್ಟಿಫಿಕೇಟನ್ನು ನೆಕ್ಸ್ಟ್ ಖಾತ್ರಿ ಮಾಡುವುದು ಈಸ್ ಅ ಡಾಕ್ಟರ್ ಅಂತೇಳಿ ಅವರು. ಆ ದಿವಸಕ್ಕೆ ನೀವು ಕಾಯ್ತಾ ಇರಿ. ಮುಂದೊಂದು ದಿನ ಅವತ್ತು ಕೇಂದ್ರದ ಮಂತ್ರಿಯಾಗಿಯೋ ಅಥವಾ MP ಆಗಿ ಈಗಲೇ ಆಗಿದ್ದಾರೆ, ಇನ್ನೊಂದು ದಿನ ಬರುವಾಗ ಕೇಂದ್ರದ ಮಂತ್ರಿಯಾಗಿ ನಿಮಗೆ ಈ ಡಿಗ್ರಿ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ದೇವರ ಆಶೀರ್ವಾದ ಮಾಡಲಿ ಚೌಟಾರ್ ಅವರಿಗೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹೆಚ್ಚಿನದಾಗಿ ಏನು ಮಾತಾಡುವುದಿಲ್ಲ. ಇನ್ನೂ ಒಬ್ಬರ ಬಗ್ಗೆ ಒಂದು ಮಾತು ಹೇಳದಿದ್ದರೆ ತಪ್ಪಾಗ್ತದೆ. ಕುಂಪಳರವರು, ಸತೀಶ್ ಕುಂಪಳ. ನಾವು ಅನೇಕ ವರ್ಷಗಳಿಂದ ನಾವು ಒಂದೇ ಗ್ರಾಮ, ಪಕ್ಕದ ಗ್ರಾಮ ಅವ್ರದ್ದು, ನಂದು ಇನ್ನೊಂದು ಗ್ರಾಮ. ಆದರೂ ಅತ್ಯಂತ ನಿಕಟ ಸ್ನೇಹಾಚಾರದಲ್ಲಿ ಇರುವಂಥವರು. ಅನೇಕ ಕಡೆಗಳಲ್ಲಿ ಸಹಾಯ ಸಹಕಾರ ಎಲ್ಲ ಮಾಡಿದಂಥವರು ಅವರು ಕೂಡ. ಆದರೆ ಇವತ್ತು ಈ ಸಭೆಗೆ ಬಂದು ಚಂದ ಕಾಣಿಸಿಕೊಟ್ಟಿದ್ದೀರಿ. ನಿಮಗೆ 2 ಕೈಯಲ್ಲೂ ನಮಸ್ಕಾರ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.